ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. 11 ಗಂಟೆ 11 ಕಾಲಾಗಿದೆ ಟೈಮು. ಸೊ ಅಮ್ಮಂಗೆ ವಿಡಿಯೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಾ ಇರೋದು. ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಇವತ್ತೇ ಹಾಕ್ಬಿಡೋದು. ಎಷ್ಟು ಗಂಟೆಗಾರ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋದೇನೆ ಇವತ್ತು. ಓಕೆ, ನಮ್ಮ ಸಕ್ಕರೆ ಪಪ್ಪ ಮತ್ತು ಚುಬ್ಬಿ ಪಪ್ಪ ಇಬ್ಬರು ಇಲ್ಲೇ ಇದ್ದಾರೆ ಕೇಜಲ್ಲಿ. ಪೆಲೆಟ್ಸ್ ಹಾಕಿದ್ದೀನಿ. ಈ ಪೆಲೆಟ್ಸ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಏನು ಹೇಳ್ತೀರಾ ಹೇಳಿ? ಜರ್ಮನಿಲಿ ಇದೆಲ್ಲ ತಯಾರಾಗೋದು. ಅವನಮ್ಮ ಅವನು ಸಕ್ಕರೆ, ಅವನು ಚುಬ್ಬಿ, ಅವನು ತಂಟೆ ಕೂರ ಅಂದರೆ ತಂಟೆ ಕೂರ ಅವನು. ತಂಪು ಮಾಡೋದು ಏನು? ತಂಪು ಮಾಡೋದು ಏನು? ಎಲ್ಲಿಗೋಗ್ಬೇಕು ಎಲ್ಲಿಗೋಗ್ಬೇಕು ಮಗನೇ? ಬೇಡ, ಸುಮ್ಮನೆ ಇರು. ಎಲ್ಲೆಲ್ಲ ಹೋಗ್ತಾ ಇದ್ದಾನೆ. ರೈಡ್ ಹೋಗಿ ಸುಮಾರು ದಿವಸನೇ ಆಗೋಯ್ತು. ಸಿಕ್ಕಾಪಟ್ಟೆ ಎಕ್ಸಾಮ್ ಪ್ರೆಷರು. ಅದಾದಮೇಲೆ ಮನೇದು ನೋಡ್ಕೊಬೇಕಾಗತ್ತೆ. ಇನ್ನೇನು ಮಾಡೋದು? ಒಂದು ಶಾರ್ಟ್ ರೈಡೇನೆ ಅಂದ್ಕೊಳ್ಳಿ. ಹೋಗೋದು, ಕಾಫಿ ಕುಡ್ಕೊಳ್ಳೋದು, ಇಲ್ಲ ಕಾಫಿ ಸಿಗೋದು, ಟೀ ಸಿಗುತ್ತೋ ಏನಾದರೂ ಹಂಗೆ ಒಂದು ಶಾರ್ಟ್ ಸ್ಪಿನ್ನು ಹೋಗಿ ಕುಡ್ಕೊಂಬರೋದು ಅಷ್ಟೇ ಸ್ನೇಹಿತರೆ. ಈ ಗಂಟೆ ಅಂತೀನಿ, 11 ಗಂಟೆ ಆಗಿದೆ. ಓಕೆನಾ? ಕಾಫಿ ಕುಡ್ಕೊಂಬರೋಣ. ಬೋರ್ ಹೊಡೀತಾ ಇದೆ. ಎಲ್ಲಿಗೆ ಹೋಗೋಣ? ಎಲ್ಲಿಗಾದರೂ ಓಕೆ. ಮ್ಯೂಟ್ ಮಾಡು ನಿಮಿಷ, ಮ್ಯೂಟ್ ಮಾಡು. ಓಕೆನಾ? ಟೈಮ್ ಬಂದು 11 ಗಂಟೆ ಆಗಿದೆ. ಓಕೆನಾ? ಮ್ಯೂಟ್ ಮಾಡಪ್ಪ. ಥೂ. ಓಕೆನಾ? ಎಲ್ಲಾದರೂ ಹೋಗಿ ಟೀ ಕುಡ್ಕೊಂಡು ಬರೋಣ ವಾಪಸ್ಸು. ಹಾಂ, ಎಲ್ಲಾದರೂ ಓಕೆ. ಪೊಲೀಸ್ ಮಾಮ ತೆಗೆದ್ಮೇಲೆ ಲಾಠಿ ಏಟ್ ಆಗ್ತಾನಲ್ಲ. ನಾನೇ ಹಿಂದ್ಗಡೆ ಕೂತ್ಕೊಳ್ಳೋದು. ಪರವಾಗಿಲ್ಲ ಅಂದ್ರೆ ಹೊಡ್ಸ್ಕೊಂತೀಯ, ಏನಾಗಲ್ಲ, ಪರವಾಗಿಲ್ಲ. ಒಂದ್ 4 ಏಟ್ ಹಾಕಿಸ್ಕೊಂಡ್ರು ಪರವಾಗಿಲ್ಲ, ಬಾ ಹೋಗೋಣ ಅಂತ. ಏನಾದರೂ ಇವತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲೇಬೇಕು ಇವತ್ತು. ಓಕೆನಾ? ಹೇಳು, ನಿನ್ನೆ ಇದಕ್ಕೆ ನಾಚ್ಕೋಬೇಕು ಇವಾಗ. ಆ ಥರ ಎಲ್ಲ ಏನಿಲ್ಲಪ್ಪ. ಓಕೆನಾ? ಶೆಲ್ ಪೆಟ್ರೋಲ್ ಬಂಕ್ ಹೋಗಿ ಟೀ ಕುಡಿಯೋದು, ವಾಪಸ್ ಬರೋದು. ಟೀ ಸಿಗುತ್ತಾ? ಯಾಕೆ ಸಿಗಲ್ಲ? ಶೆಲ್ ಪೆಟ್ರೋಲ್ ಬಂಕಲ್ಲೇ ಅಲ್ಲಿ ಸುತ್ತಮುತ್ತ ಅದಲ್ಲಿ ಟೀ ಅಂಗಡಿ ಸಿಗುತ್ತೆ. ಬರ್ತೀಯಾ? 11 ಗಂಟೆ ಆಗಿದೆ ಟೈಮು. ಬರ್ತೀಯಾ? ತಿಕ್ಕ ಮುಸ್ಕೊಂಡು ಮಲ್ಕೋ ಹೋಗಲೇ. ಪ್ಲೀಸ್ ಕಣಮ್ಮ, ಮಕ್ಕದ ಮೇಲೆ ಹೊಡಿತೀನಿ, ಹೋಗೋಣ. ಬಾರಮ್ಮ ಪ್ಲೀಸ್. ಗುರು, ಎಷ್ಟು ವಾರ ಆಯಿತು ಗುರು ವಿಡಿಯೋ ಮಾಡಿ? ಎಷ್ಟು ವಾರ ಅಲ್ಲ, ಆಲ್ಮೋಸ್ಟ್ ಒಂದು 4 to 5 ಡೇಸ್ ಆಗಿದೆ. ಇರೋ ಶಾರ್ಟ್ಸ್ನೇ, ಇರೋ ವೀಡಿಯೋಸೇ ಅಪ್ಲೋಡ್ ಮಾಡಾಕ್ತಾ ಇದ್ದೀನಿ. ನನಗಂತೂ ತಲೆ ಕೆಟ್ಟೋಗಿದೆ. ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಬಾ, ಒಂದು ರೌಂಡ್ ಹೋಗ್ಕೊಂಡು ಹಾಗೆ ವೆದರು ಕ್ಲೈಮೇಟ್ ಎಂಜಾಯ್ ಮಾಡ್ಕೊಂಡು ಬರೋಣ. ಏನು ಒಳ್ಳೆ ರೈನಿ ಸೀಸನ್ನು, ಟ್ರಿಸ್ಲಿಂಗು ಹೋಗ್ಬೇಕು. ಚಳಿಗೆ ಎಲ್ಲ ಅಲ್ಲಲ್ಲೇ ಸೆಟ್ಕೋತಾವೆ. ಈ ನನ್ನ ಮಗಂಗೆ ಒಳ್ಳೆ ವೆದರ್ ಎಂಜಾಯ್ ಮಾಡ್ಬೇಕಂತೆ. ಇವಾಗ ನನಗೆ ಗರ್ಲ್ ಫ್ರೆಂಡು ಇಲ್ಲ. ಓಕೆನಾ? ಬೇಡ ಬಿಡು. ಹುಡುಗರಂದ್ರೆ ಬೇಡ ಬಿಡು, ಅದಂದ್ರಲ್ಲಿ ಪುಣ್ಯ ಮಾಡಿದ್ಯಾ. ಏನು ಯಾಕಂದ್ರೆ ಕೂತಿದ್ದು ನಿಂತಿದ್ದು ಊಸಿದ್ದು ಕೆಮ್ಮನು ಅಪ್ಡೇಟ್ ಮಾಡ್ಬೇಕಾಗಿತ್ತು. ಇಷ್ಟು ಏನೋ ಹಿಂಗ್ ಹೇಳ್ತಾ ಇದ್ಯಾ? ಕಣೋ, ನೋಡು, ಅರ್ಸನ್ ಹಂಗಿಲ್ಲ, ದೆವ್ವದ ಕಾಟ ಇಲ್ಲ ನಿಂಗೆ, ತಿಳ್ಕೊ. ನೆಮ್ಮದಿಯಾಗಿದೆಯಾ? ಗೊತ್ತಾಯ್ತಾ? ಕೇಳಿದ್ರೆ ನಾನೊಬ್ಳೆ ಕೇಳ್ಬೇಕು ನಿನ್ನ. ನೀನ್ ನಾನು ಕೇಳೋದು ಇಲ್ಲ, ಹೇಳೋದು ಇಲ್ಲ. ನೀನೇ ಚಿಕ್ಕ ತಿರ್ಗಿಸ್ಕೊಂಡು ಹೊಂಟೋಯ್ತಿರ್ತೀಯ. ನನಗಂತೂ ಈ ಜೀವನವೇ ರೀತಿರು ಆಗು. ಏನ್ ಗುರು ಹಿಂಗ್ ಅರ್ಜಿಪ್ ಮಾಡ್ತಿದ್ದಾರೆ? ಇವಾಗಿನ್ನು ಚಿಲ್ಲಾಗಿ ಹೇಳಬೇಕು ಅಂದರೆ ಸ್ಯಾಮ್ ಸಮೀರ್ ಅವ್ರ ವೀಡಿಯೋಸ್ ನೋಡ್ತಾನೆ ಇರ್ತೀನಿ ಗುರು. ಓಕೆ, ನಾವು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಹ್ಯಾಟ್ಸ್ ಆಫ್ ಟು
ಡೈಲಿ ವ್ಲಾಗ್ ಕಂಟೆಂಟ್ ಕ್ರಿಯೇಟರ್ಸ್ ಸ್ಯಾಮ್ ಸಮೀರ್ ಅವರು ಮತ್ತೆ ಇನ್ನೊಬ್ರು ಇದಾರೆ ಮಿಸ್ಟರ್ ಕಿಟ್ಟು ಅಂತ ಅಂದ್ಬಿಟ್ಟು ಅವರು ಮತ್ತೆ ಪ್ರಸಾದ್ ಜಾಕಿ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಮಾತ್ರ ನಿಜವಾಗ್ಲೂ ಗುರು ಏನು ಕಿಟ್ಟು ನಮ್ಗಂತೂ ಅವ್ರ್ದು ಮಾತ್ರ ನಾನಂತೂ ಅವ್ರಿಗೆ ಹ್ಯೂಜ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನಂತೂ ಅವರ ಅಮ್ಮ ಮತ್ತೆ ಮಗ ರೀಲ್ಸ್ ಮಾಡ್ತಾ ಇರ್ತಾರೆ, ಎಕ್ಸಲೆಂಟ್ ಕಾಮಿಡಿ ಇರತ್ತೆ ಅವ್ರದ್ದು. ಅದೇ ತರಾನೇ ನಾವೊಂದು ಕಂಟೆಂಟ್ ಕೊಡೋಣ ಅಂತ ಇದೀವಿ. ಸೊ ಅದೇ ತರ, ಯಾಕಂದ್ರೆ ಯೂಟ್ಯೂಬ್ ಕಂಟೆಂಟ್ ಡೈಲಿ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರವ್ರಿಗೆ ಸಿಕ್ಕಾಪಡೆ ಹ್ಯೂಜ್ ಫ್ಯಾನ್ ಬೇಸ್ ಇರುತ್ತೆ. ಓಕೆನಾ? ಆಮೇಲೆ ಥಾಟ್ ಪ್ರಾಸೆಸ್ ಇರುತ್ತಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಜವಾಗ್ಲೂ ಅಲ್ವಾ. ಆ ಥಾಟ್ ಪ್ರಾಸೆಸ್ಗೆ ಈ ಸ್ಪಾಂಟೇನ್ ಒಂದು ಸ್ಮಾಲ್ ಥಿಂಗ್, ಆ ಸಣ್ಣ ವಿಚಾರನ ಅವ್ರು ಅದನ್ನ ಎಷ್ಟು ನಮಗೆ ಕ್ರಿಯೇಟಿವ್ ಆಗಿ ಕೊಡ್ತಾರೆ, ಎಷ್ಟು ರಿಪೀಟ್ ಆಗಿ ನೋಡಿ ನೋಡಿ ನಗ್ತೀವಿ ನಾವು. ಸೊ ಅದು ಎಲ್ಲರಿಗೂ ಹಂಗೆ ನಗ್ಸೋ ಕಲೆ ಎಲ್ಲರಿಗೂ ಬರೋದಿಲ್ಲ ಹಂಗೆ. ಸೊ ಸ್ಯಾಮ್ ಸಮೀರ್ ಅವರೇ, ಈ ವಿಡಿಯೋ ನೀವು ಇದನ್ನ ಟ್ಯಾಗ್ ಮಾಡ್ತೀನಿ ನಾನು ನಿಮಗೆ. ಸೊ ಈ ವಿಡಿಯೋನ ಹಾಕ್ದಾಗೆ ಯಾರು ಅಷ್ಟು ಈಸಿಯಾಗಿ ಯಾರು ನೋಡೋದಿಲ್ಲ. ಈ ವಿಡಿಯೋನ ಇನ್ಸ್ಟಾ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ದಯವಿಟ್ಟು ಸ್ಯಾಮ್ ಸಮೀರ್ ಫ್ಯಾನ್ಸ್ ಅವರು ಟ್ಯಾಗ್ ಮಾಡ್ಬಿಟ್ಟು ಈ ವಿಡಿಯೋನ ಅವ್ರಿಗೆ ತಲುಪೋ ಥರ ಮಾಡಿ ಅಂತ ನಾನು ಕೇಳ್ಕೊತೀನಿ. ಡೈಲಿ ಕಂಟೆಂಟ್ ಕೊಡ್ತಾ ಇರ್ತೀರಾ, ನಿಮ್ಮ ತಲೆಗೆ ಮಾತ್ರ ನಿಜವಾಗ್ಲೂ ಗುರು ಹ್ಯಾಟ್ಸ್ ಆಫ್. ಸಲಾಮ್ ಹೊಡಿಬೇಕು ನಿಮ್ಗೊಂದು. ಮತ್ತು ನಮ್ಮ ಅಮ್ಮ ಕೂಡ ನಿಮ್ಮ ಹ್ಯೂಜ್ ಫ್ಯಾನ್ ಕೂಡ. ಓಕೆನಾ? ಅದಾದ್ಮೇಲೆ ಅವರು ನೋಡ್ತಾ ಇರ್ತೀನಿ ಟಿವಿ ಬೆಳಿಗ್ಗೆ ಹೊತ್ತು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ನಮ್ಮ ಗಂಧದ ಗುಡಿ ಅವ್ರದ್ದು ನೋಡ್ತಾ ಇರ್ತೀವಿ. ನಮ್ ಸಿಕೆ ಅಣ್ಣ ನಮ್ಮ ಗಂಧದ ಗುಡಿ ಕ್ಲಬ್ ನಾವು ನೋಡೋದು, ನಮ್ ಬೈಕರ್ಸ್ ಕ್ಲಬ್, ನಮ್ಮವ್ರನ್ನ ನಾವೇ ಸಪೋರ್ಟ್ ಮಾಡ್ಬೇಕು ಗುರು. ಏನಂತೀರಾ? ಯಾರ್ಯಾರು ನೋಡ್ತೀವಿ. ಜೊತೆಗೆ ನಾನು ಎಸ್ಪೆಷಲಿ ನೋಡೋದು ಸ್ಯಾಮ್ ಸಮೀರ್ ಅವ್ರದ್ದು ನೋಡ್ತೀನಿ, ಆಮೇಲೆ ಮಿಸ್ಟರ್ ಕಿಟ್ಟು ಅವ್ರದ್ದು ನೋಡ್ತೀನಿ, ಮತ್ತೆ ಪ್ರಸಾದ್ ಜಾಕಿ. ಅವರು ಹಳ್ಳಿಯವರಾದ್ರೂ ಅವ್ರು ಕೊಡೋ ಕಂಟೆಂಟ್ ನೆಕ್ಸ್ಟ್ ಲೆವೆಲ್. ಅದು ನಿಜವೇ. ಗಂಧದ ಗುಡಿಲಿ ಎಸ್ಪೆಷಲಿ ನಮ್ಮ ಗಿರಿ ಸರು ಮತ್ತೆ ಶ್ರೀಹರಿ ಸಿಕೆ ಸರ್ ಅವ್ರದ್ದು. ಸಿಕೆ ಅಣ್ಣ, ನೀವು ವಿಡಿಯೋ ಆಗ್ತಾ ಇಲ್ಲ, ತಲೆ ಕೆಟ್ಟೋಗಿದೆ ನಮ್ಗೂನು. ಒಂದ್ ವಿಡಿಯೋನು ಅಪ್ಲೋಡ್ ಮಾಡ್ತಾ ಇಲ್ಲ ನೀವು. ಸರ್, we are desperately waiting. We are desperately waiting for your videos. Please upload ಮಾಡಿ ಅಣ್ಣ. ಬರೀ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡೋದೇ ಆಯ್ತು. ಓಕೆನಾ? ತಲೆ ಕೆಟ್ಟೋಗಿದೆ ಗುರು. ಎಕ್ಸಾಮ್ ಇಟ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದೀನಿ. ನಮ್ ತಿಥಿಕರ್ ನಾವೇ ಓದ್ದಂಗಿದೆ. ಕಾಲ ಇತ್ತು. ನಮ್ಮ ಮನೇಲಿ ಹೆಂಗೆ ಅಂದ್ರೆ, ನಾವುಗಳಿರ್ಲಿ, ನಮ್ ತಂದೆ ತಾಯಿನೂ ಕೂತ್ಕೊಂಡು ಗಿರಿ ಸರ್ದು ಸಿಕೆ ಸರ್ದು ವಿಡಿಯೋಸ್ ಮಿಸ್ ಇಲ್ದಂಗ್ ನೋಡ್ತಾರೆ. ನಿಜವಾಗ್ಲು ಅದು ಅಲ್ಲಿ ಹೆಂಗಮ್ಮ ಅವ್ರು ನೋಡಮ್ಮ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ನೋಡಮ್ಮ ಜಾಗ ನೋಡಮ್ಮ ಎಲ್ಲ ನಮ್ಗೆಲ್ಲ ತೋರಿಸ್ಕೊಡ್ತಾರೆ. ಈ ವಯಸ್ಸಲ್ಲಿ ನಾವು ಅಲ್ಲೇ ಹೋಗಿ ನೋಡೋಕ್ಕಾಗುತ್ತೆ ನಮ್ಮ, ಇಲ್ಲೇ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿ ತೋರಿಸ್ತಾರೆ, ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ನರೇಷನ್ ಕೊಡ್ತಾರೆ ಅಂತ. ಗಿರಿ ಸರ್ ಅಂಡ್ ಸಿಕೆ ಸರ್, ಒಂದು ದೊಡ್ಡ ಸಲಾಮ್ ನಿಮ್ಗೆ. ಪಾಪ ಅವ್ರುಗಳು ಇವಾಗ ನಾವುಗಳು ಬೇಡ್ಕೊಂತ ಇರ್ತೀವಿ, ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಅವ್ರಗಳ ಕಷ್ಟನೂ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಕೆಲವೊಂದು ಕಡೆ ನೆಟ್ವರ್ಕ್ಗಳು ಸಿಗೋದಿಲ್ಲ, ಎಡಿಟ್ ಮಾಡೋಕ್ ಟೈಮ್ ಸಿಗೋದಿಲ್ಲ. ಇಬ್ರು ವಾಯ್ಸ್ ಅಂತೂ ಫುಲ್ ಗೋವಿಂದ ಅವ್ರದ್ದೋಗಿದೆ. ಅದು ಅರುಣಾಚಲ್ ಅದು ನಾರ್ತ್ ಈಸ್ಟ್ ಸೈಡ್ ಹೋಗಿದಾರಲ್ಲ, ಸೂಪರ್. ಸಲಾಮ್ ಹೊಡಿಬೇಕು, ನಿಮ್ಗೆ ಇಬ್ರಿಗೂ ಸಲಾಮ್ ಹೊಡಿಬೇಕು. ನೋಡ್ಕೊಳ್ಳಿ ಸರ್, ಅಲ್ಲಿ ವೆದರ್ ಹೇಗಿದೆಯೋ ಏನೋ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಅವಾಗ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಸರ್. ಅವಾಗ ಏನು ವಿಡಿಯೋನೇ ಬರ್ತಾ ಇಲ್ಲ ನಾರ್ತ್ ಈಸ್ಟ್ ಸೈಡ್, ಒಂದ್ ಎಪಿಸೋಡ್ ಕೊಡೋನು ಆಗ್ತಾ ಇಲ್ಲ. ಸಿಕೆ ಅಣ್ಣ, ಅಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲ. ಸಿಕೆ ಅಣ್ಣ, ದಯವಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ನೀವು. ಓಕೆನಾ? ಗಿರಿ ಅಣ್ಣ ಅಟ್ಲೀಸ್ಟ್ ಒಂದು 2-3 ವಿಡಿಯೋ ಆದರೂ ಹಾಕಿದ್ರು. ಅದೊಂದು ಯಾವ್ದಪ್ಪ ಅದು, ಕಾಜಿರಂಗ ವಿಡಿಯೋ, ಅದೇ ಲಾಸ್ಟ್ ನಾನು ನೋಡಿದ್ದು, ಅದೇ ಲಾಸ್ಟ್ ವಿಡಿಯೋ ಗಿರಿ ಅಣ್ಣ ಹಾಕಿದ್ದು. ಸೊ ಇವಾಗ 11:25 ಗುರು. ಇದು ಕಮಾನ್, ಲೆಟ್ಸ್ ಗೋ. ಸಕ್ಕರೆ ಇದು. ಓಕೆನಾ? ಬಾರ ಇಲ್ಲಿ ಟಾಟಾ ಹೋಗೋಣ ಬಾ. ಅರ್ಜುನ ಬೊಬ್ಬ ಆಚೆ ಅಂದ್ರೆ ಹೆಂಗ್ ಸಾಯ್ತ ನೋಡಿ ಇವನು. ಓಕೆ ಬಾ ಮಗನೆ, ಬರ ಮಗನೆ. ಟೈಮ್ ಬಂದು ಸುಮಾರು 11:30 ಆಗಿದೆ. 11:20 ಅನ್ಕೊಳ್ಳಿ. ನಮ್ಮ ಅರ್ಜುನ ಫುಲ್ ಶೈನಿಂಗು. ಸೊ ಲೆಟ್ಸ್ ಗೋ, ಹೋಗೋಣ.
ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂದರೆ ಒಬ್ಬರು 11 ಗಂಟೆ ಆಗಲಿ 12 ಗಂಟೆ ಆಗಲಿ 10 ಗಂಟೆಗೆಲ್ಲ ಸ್ವಿಚ್ ಆಫ್ ಆಗೋಗ್ತಾರೆ. ಸೊ ನಾವು ಕೇಳಿದ ಟೈಮಲ್ಲಿ ಅಮ್ಮ ಹಿಂಗೆ ಬಾರಮ್ಮ ಕಾಫಿ ಕುಡ್ಕೊಂಬರಕ್ಕೆ ಹೋಗೋಣ ಇಲ್ಲ ಟೀ ಕುಡ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಮೂಮೆಂಟಲ್ಲೇ ಸರಿ ಆಯಿತು ಬಾ ಮಗ ಅಂತ ಹೇಳ್ತಾರಲ್ಲ, ನಿನಗೆ ಫಸ್ಟ್ ದೊಡ್ಡ ಸಲಾಮು ಎಲ್ಲರಿಗಿನ್ನ ಹೇಳೋಕ್ಕಿಂತ ಮುಂಚೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ. ಓಕೆ, ನಮ್ಮ ಅರ್ಜುನದಲ್ಲಿ ಹೊರಡೋಣ ಬನ್ನಿ. ಏನು ಹೇಳಕ್ಕೆ ಬಂದೆ? ಹಂಗೆಲ್ಲ ಏನಿಲ್ಲ, ಸಪೋರ್ಟ್ ಅಂತ ಏನು ಬಂತು, ನಮ್ಮ ಮಕ್ಳಿಗೆ ಏನು ಆಸೆ ಇರುತ್ತೆ ಅದ್ರಲ್ಲಿ ನಾವು ಅವ್ರನ್ನ ಮುಂದೆ ಬರೋಕ್ಕೆ ಬಿಡಬೇಕು ಅಷ್ಟೇ. ನಾನು ಹೇಳೋದು ನಂದು ಆಸೆನ ನಿನ್ನ ಮೇಲೆ ಪ್ರೆಷರ್ ಹಾಕೋದಲ್ಲ, ನಿನ್ನ ಆಸೆ ಏನಿರುತ್ತೆ ಅದನ್ನು ಬೆಳೆಸ್ಕೊಂಡು ಹೋಗೋದು. ಮಿಸ್ದೆ ಕಣಯ್ಯ, ಮಿಸ್ದೆ ಕಣಯ್ಯ. ಓಕೆ ಕಮ್ಮನ್ ಲೆಟ್ಸ್ ಗೋ. ರಾತ್ರಿ 11:30, ಯಾರೂ ಇಲ್ಲ, ಕೆಲವೊಬ್ರು ಜನ ಆಡ್ತಾ ಇದ್ದಾರೆ ಅಷ್ಟೇ. ಓಕೆ, ರಾತ್ರಿ ಒಂದೇ ಹೋಗ್ತಾ ಇರೋದು ಈಗಿನ ಕಾಲದಲ್ಲಿ. ಅಲ್ಲ, ಇನ್ನೊಂದು ರೀಲ್ಸಲ್ಲಿ ನೋಡಿದ್ಯಾ, ಇದು ಕುಂಭಮೇಳದಲ್ಲಿ ಒಂದಿಷ್ಟು ಒಂದೇ ಒಂದು ಹೆಣ್ಣು ಹುಡುಗಿ ಕಣ್ಣು ಚೆನ್ನಾಗಿದೆ ಅಂದ್ಬಿಟ್ಟು ಒಂದೇ ಸತಿ ಪಾಪ ಹೆಣ್ಮಗುಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅವರು ಸಿಕ್ಕಾಪಡೆ ಮನೆ ಇಲ್ಲದೆ ಇರೋರು. ಓಕೆನಾ? ನೆಕ್ಸ್ಟ್ ಯಾವುದೇ ಇದರಲ್ಲಿ ಕೆಲಸ ಮಾಡ್ಕೊಂಡು ಬಂತು ಅಂದ್ರೂ ನೆಕ್ಸ್ಟ್ ಏನಾದರೂ ಮಾಡ್ಕೊಬೇಕು ಅಂದರೆ ನೆಕ್ಸ್ಟ್ ಯಾವ ಮೂಮೆಂಟಲ್ಲಿ ಮನೆ ಹುಡ್ಕೋಣ ಅಂತ ಅಷ್ಟು ಸ್ಟೇಜಲ್ಲಿ ಇರ್ತಾರೆ ಅವರು. ಓಕೆನಾ? ಅಷ್ಟು ನೀವು ಹೋಗ್ಬಿಟ್ಟು ಅವ್ರು ವೀಡಿಯೋ ಮಾಡ್ಕೊಳ್ಳೋದಾಗಲಿ ತುಂಬ ಕಷ್ಟಪಡ್ತಾ ಇರ್ತಾರೆ. ಓಕೆನಾ? ನಿಜವಾಗ್ಲೂ ಅಲ್ಲ, ಕೆಲವೊಬ್ರು ಒಂದೇ ಸತಿಗೆ ಒಂದು ವಾರದಲ್ಲಿ ಆ ಹುಡುಗಿ ಸೆಲೆಬ್ರಿಟಿ ಆಗೋಯ್ತು. ಓಕೆನಾ? ಅಷ್ಟೊಂದೆಲ್ಲ ಹೋಗೋದು, ಹಿಂಸೆ ಕೊಡೋದಾಗಲಿ ಯಾವುದೇ ಆ ಥರ ಜಾಸ್ತಿ ಹಿಂಸೆ ಕೊಡೋಕೆ ಹೋಗ್ಬಿಡಿ ಸ್ನೇಹಿತರೆ. ಓಕೆನಾ? ಯಾವುದೇ ಆಗಿರಲಿ, ಯಾರೇ ಪರ್ಸನ್ ಆಗಿರಲಿ, ಅದು ಎಸ್ಪೆಷಲಿ ಒಂದು ಹುಡುಗಿ ಅದು. ಓಕೆನಾ? ಅಷ್ಟು ಆದ್ರೂ ಹಿಂಸೆ ಯಾರು ಮಾಡೋಕೆ ಹೋಗ್ಬಾರ್ದು. ಅಷ್ಟು ಆಯಿತು ಅಂದರೆ ಅಷ್ಟು ವಿಡಿಯೋ ತಗೊಳ್ಳೋದಿನ ಮುಂಚೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವ್ರಿಗೆ. ಆದಷ್ಟು ನೀವು ವಿಡಿಯೋ ಮಾಡೋದ್ರಿಂದ ವಿಡಿಯೋ ಮಾಡ್ಕೊಳ್ಳಿ, ಬೇಡ ಅಂತಿಲ್ಲ, ಬಟ್ ಆ ಹುಡುಗಿಗೆ ಆ ಕೆಲಸ ಧಕ್ಕೆ ಬರೋಕೆ ಹೋಗ್ಬಾರ್ದು. ಓಕೆನಾ? ಒಂದು ಆದಷ್ಟು ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿರಿ ಅವ್ರಿಗೆ. ಏನಾಯ್ತು? ಚಿಕ್ಕನಾಯಿ ಅಟ್ಯಾಕಾ? ಹಾಂ, ಈ ಥರನಾ? ಗೈಸ್, ಟೈಮ್ ಬಂದು 11:45 ನಮ್ಮ ಸುಮಾನ ನೋಡಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಬಂದ್ಬಿಟ್ಟು ನಿನ್ನೆ ಕಾಫಿ ಕುಡ್ಕೊಂಡು ನಮ್ಮ ಸಕ್ಕರೆ ಬಾಬಾ ಜೊತೆ ಅಮ್ಮನ ಜೊತೆ ಕಾಫಿ ಕುಡ್ಕೊಂಡು ಹೋಗೋದು. ಹಾಯ್ ಮಾಡ್ಕಂದ, ಹಾಯ್ ಹೇಳು, ಹಾಯ್ ಏನೋ, ಹಾಯ್ ಹೇಳು, ಹಾಯ್ ಏನ್ ಮಗನೇ, ಹಾಯ್ ಮಾಡ್ಕಂದ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹೇಳು. ಇವಾಗ ಹಾಯ್ ಅನ್ನೋ ಸ್ಟೇಜಲ್ಲಿ ಇಲ್ಲ. ಇದಾನೆ ಹಾಯ್ ಮಾಡ್ತಾನೆ. ಹಾಯ್ ಹೇಳಮ್ಮ, ಗುಡ್, ಹಾಯ್ ಮಾಡು, ಹಾಯ್. ಮೆತ್ತಗೆ ಮಾತಾಡು, ಜೋರು. ಓಕೆ, ಆಯ್ತು ನಾಚಿಕೆ ಆಗೋಯ್ತು. ಓಕೆ, ಶೆಲ್ ಪೆಟ್ರೋಲ್ ಬಂಕಲ್ಲಿ ಇನ್ನು 24x7 ಅನ್ಕೋತೀನಲ್ಲ ಇದು. ಹಾಂ, 24x7 ಅನ್ಕೋತೀನಿ ಇದು, ಗೊತ್ತಿಲ್ಲ, ನೋಡ್ಬೇಕು. ಓಕೆ, ಕಾಫಿ ನೋಡಿದ್ರು ಯಾವ ಲೋಟದಲ್ಲಿ ಕೊಟ್ಟಿದ್ದಾರೆ ನೋಡಿ ಇವರು, ಹೆಂಗಿದೆ, ಫುಲ್ ಫಿಲ್ಟರ್ ಕಾಫಿ. ಚೇರ್ಸ್. ಬರೀ ಇಂಥದೆಯಾ? ಥೂ, ಕಾಫಿ ಅಲ್ಲ, ಸಾರಿ. ಅಭ್ಯಾಸ ಬಲ್ಲ. ಓಕೆ, ಕಾಫಿ ಕುಡಿಯೋಣ ಬನ್ನಿ ಸ್ನೇಹಿತರೆ. ಕಾಫಿ ಹೇಗಿದೆ? ಸಕ್ಕತ್ತಾಗಿದೆಯಲ್ಲ? ಸೂಪರಾಗಿದೆ. ಕ್ರೇಜಿ ಅಮ್ಮ, ಕ್ರೇಜಿ ಮಗ. ನಮ್ದೊಂಥರ ಸುಮಾನ, ನಂದು ಮುಕ್ಕಲ್ಲ ನೋಡಿ. ಕ್ರೇಜಿ 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 ಫ್ಯಾಮಿಲಿ. ಓ, ಕ್ರೇಜಿ ಫ್ಯಾಮಿಲಿ ಏನು ಹೇಳಿ ಜಾಲಿ.
ಗೈಸ್ ಸೊ ಫೈನಲಿ ಕಾಫಿ ಎಲ್ಲ ಕುಡ್ದಾಯಿತು. ಸೊ ಸಕ್ಕತ್ತಾಗಿತ್ತು. ಒಂದು ಲೀಟ್ರಷ್ಟು ಕಾಫಿ ಕೊಟ್ಬಿಟ್ಟಿದ್ರು ಗುರು ಸೆಲ್ ಪೆಟ್ರೋಲ್ ಬಂಕವರು. ಹಾಗೆ ಒಂದು ಫೇಲ್ ಹಾಕಿಸ್ಕೊಂಡು ಸೊ ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹೊಸ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ನಮ್ಮಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಷ್ಟೊತ್ತಿ ಥ್ಯಾಂಕ್ಸ್ ಹೇಳೋಕ್ಕೂ ನನಗೆ ಒಂಥರ ಆಗೋದೇ ಇಲ್ಲ ಅಂದ್ಕೊಳ್ಳಿ. ಸೊ ಇನ್ನೊಂದೇನೆಂದರೆ ಎಷ್ಟೋ ಜನದು ಒಂಥರ ನೈಟ್ ಡ್ರೈವ್ ಅಮ್ಮನ ಜೊತೆ ಹೋಗೋದು, ಕಾಫಿ ಕುಡ್ಕೊಂಬರೋದು, ಮನೆಗೆ ಬರೋದು ಒಂಥರ ತುಂಬ ಎಷ್ಟೋ ಜನ ಮಿಡಲ್ ಕ್ಲಾಸ್ ಬಾಯ್ಸ್ದು ಕನಸಿರುತ್ತೆ. ನಂದು ಒಂದು ಕನಸಿತ್ತು, ಇವತ್ತು ನೆನ್ಸಾಯ್ತು ಗುರು. ಸೊ ಫೈನಲಿ ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ಸ್ಟೇ ಟ್ಯೂನ್ಡ್ ಆಗಿದೆ ಸ್ನೇಹಿತರೆ. ಓಕೆ, ಸಿ ಯು.